ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರಿ ಅನ್ನೋ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗೋದ್ರ ಜೊತೆಗೆ ಇಲ್ಲಿ ಪೊಲೀಸರು ರಾಮಾಚಾರಿಯನ್ನು ಅರೆಸ್ಟ್ ಮಾಡ್ತಿದ್ದಾರೆ. ಒಬ್ಬೊಬ್ಬ ಏನಾಯಿತು ಏನು ಕತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಬಸವರಾಜ್ ಅನ್ನುವ ಹೆಸರಲ್ಲಿ ಸಿದ್ಧಾರ್ಥ್ ACP ಅವರಿಗೆ ಕಾಲ್ ಮಾಡಿದೆ, ನವದೀಪನ್ನು ಹಿಡಿದುಕೊಡ್ಬೇಕು ಅಂತ ಹೇಳಿ ಅವರ ಬಗ್ಗೆ ಎಲ್ಲ ಹಗರಣಗಳನ್ನ ಕೂಡ ಕಲೆ ಆಗ್ತಾ ಇದ್ದೀನಿ, ಬಟ್ ನೀವು ನನಗೆ ನವದೀಪನ ಅರೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾರೆ. ನವದೀಪನ ಅರೆಸ್ಟ್ ಮಾಡ್ತೀನಿ, ನೀನೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ತಗೊಂಡು ಬನ್ನಿ ಅಂತ ಹೇಳಿ ACP ಕೂಡ ಹೇಳ್ತಾರೆ. ಬಟ್ ಅವರು ನಿಜವಾಗ್ಲೂ ಕೂಡ ನವದೀಪ್ ಕಡೆ ಇರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅದೇ ಕಾರಣಕ್ಕೆ ನವದೀಪ್ಗೂ ಕೂಡ ಕಾಲ್ ಮಾಡಿ ನಿಮಗೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವ್ನು ನಿಮ್ಮ ಬಗ್ಗೆ ಎಲ್ಲನೂ ಕೂಡ ಕಲೆಕ್ಟ್ ಮಾಡ್ತಿದ್ದಾನಂತೆ, ನನಗೆ ಆ ಇನ್ಫಾರ್ಮೇಷನ್ನ ತೊಗೊಂಡು ಬಂದು ಹೇಳಿದಾನೆ, ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕು, ತಂದು ಕೊಡ್ತೀನಿ ಅಂತ ಹೇಳಿದಾಗ ನಿನ್ಗೆ ಯಾಕೆ ದುಡ್ಡು ಕೊಡ್ತಾ ಇರೋದು, ನೀನೇ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡಬೇಕಾಗತ್ತೆ, ಇದನ್ನೆಲ್ಲ ನನ್ನ ಹತ್ರ ತನಕ ತೆಗೆದುಕೊಂಡು ಬರಬೇಡ ಅಂತ ಹೇಳಿ ನವದೀಪ್ ಬ್ರೇಕ್ ಬಿಡ್ತಾರೆ. ಈ ಒಂದು ವಿಷಯ ಮಾನ್ಯತಾಗೂ ಕೂಡ ಗೊತ್ತಾಗುತ್ತೆ. ಬಟ್ ಅಷ್ಟಾಗಿ ನವದೀಪ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೆಳೀತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಕೂಡ ಇಂಥವರೆಲ್ಲ ನನ್ನನ್ನು ಕೆಳಗಡೆ ದಬ್ಬೋಕೆ ಬಂದೇ ಬರ್ತಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇವರನ್ನೆಲ್ಲ ಎದುರಿಸಿ ನಾನು ಮುಂದೆ ಸಾಗಬೇಕಾಗತ್ತೆ ಅನ್ನೋ ಒಂದು ಮೆಂಟಾಲಿಟಿಲಿ ನವದೀಪ್ ಇದ್ದಾರೆ. ಎತ್ತ ಕಡೆ ಆ ಕಡೆ ಹೇಗೆ JKಗೆ ಸಖತ್ತಾಗಿ ಗುಮ್ಮಿದ್ರು ಕಿಟ್ಟಿ, ಅದೇ ರೀತಿ ಇತ್ತ ಕಡೆ ನವದೀಪ್ ಮಗ ವಿವೇಕ್ ಕೂಡ ಮನೆಗೆ ಹೋಗಿದ್ದ ಸಖತ್ತಾಗಿ ಗುಮ್ಮಿದ್ದಾರೆ. ಈ ಕಡೆ JK ಗೊತ್ತು ಯಾರು ತನಗೆ ಹೊಡೆದದ್ದು ಅಂತ, ಬಟ್ ಆದರೂ ಕೂಡ ಯಾರು ನಂಬೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಮಾನ್ಯತಾ ಅಂತೂ ಬೇಕಿತ್ತ ನಿನಗೆ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಕಿಟ್ಟಿನ ರಾಮಾಚಾರಿ ಅಂತ ಹೇಳಿ ಹೊಡೆಸ್ಕೊಂಡಿದ್ದಾನೆ ಅಂತ. ಬಟ್ ಇವ್ರು ಯಾರು ಯಾಕೆ ನನ್ನ ಮಾತನ್ನು ನಂಬ್ತಿಲ್ಲ, ಇಲ್ಲಿರೋದೇ ರಾಮಾಚಾರಿ, ಕಿಟ್ಟಿನೇ ಸತ್ತು ಹೋಗಿರೋದು ಅಂದರೂ ಕೂಡ ಹಣೆ ಬರ ಅನುಭವಿಸಿ ನಿಮಗೂ ಕೂಡ ಒಂದಿನ ಇದೇ ಪರಿಸ್ಥಿತಿ ಆಗತ್ತ ಅಂತ JK ಹೇಳ್ತಿದ್ದಾರೆ. ಅತ್ತ ಕಡೆ ನವದೀಪನ ಮಗ ನಿಜವಾಗ್ಲೂ ಹುಚ್ಚನಾಗ್ಬಿಟ್ಟಿದ್ದಾರೆ. ಚಾರುನ ನೋಡ್ಬೇಕು ಅಂತ ಕಾತರಿಸ್ತಿದ್ದಾರೆ. ಹೊರಟೆ ಬಿಡ್ತಾರೆ ಚಾರುನ ನೋಡೋದಕ್ಕೆ ಅಂತ. ಬಟ್ ನವದೀಪ್ ಅವರು ಬೇಡ ಮಗನೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ ಹೇಗಾಗ್ಬೇಡ, ನಿನಗೂ ಕೂಡ ಮುಚ್ಕರ, ಅವ್ರ ಮುಂದೆ ನೀನೇ ಹೇಗೆ ಹೋಗ್ತೀಯ, ದಯವಿಟ್ಟು ಹೋಗ್ಬೇಡ, ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಇಲ್ಲಿ ಚಾರುನ ನೋಡದೆ ನನ್ನಿಂದ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ವಿವೇಕ್ ರೂಮ್ ಒಳಗಡೆ ಹೋಗ್ತಾರೆ. ನಿಜವಾಗ್ಲೂ ನವದೀಪ್ ಹುಚ್ಚನಾಗಿದ್ದಾರೆ ಚಾರು ವಿಷಯದಲ್ಲಿ. ತನ್ನ ರೂಮಿನಲ್ಲಿ ಎಲ್ಲ ಕಡೆ ಚಾರು ಫೋಟೋನ ಅಂಟಿಸ್ಕೊಂಡಿದ್ದಾರೆ, ಹುಚ್ಚನ್ ಥರ ನಡ್ಕೋತಿದ್ದಾರೆ. ಎಲ್ಲಿ ಹೋಗಿದ್ದೆ ಚಾರು ಇಷ್ಟು ದಿನ, ಯಾಕೆ ನಾವಿಬ್ರು ಕೂಡ ತುಂಬ ದಿನಗಳ ಹಿಂದನೇ ಭೇಟಿ ಮಾಡಲಿಲ್ಲ, ಆದರೂ ಕೂಡ ಪರವಾಗಿಲ್ಲ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಇಬ್ರು ಕೂಡ ಭೇಟಿ ಆಗಿದ್ವಿ. ಖಂಡಿತವಾಗ್ಲೂ ನಮ್ಮ ಇಬ್ಬರ ಮದುವೆ ಆಗ್ತದಾಗೆ ಇಬ್ರು ಕೂಡ ತುಂಬ ಚೆನ್ನಾಗಿ ಸಂಸಾರ ಮಾಡೋಣ, ತುಂಬ ಖುಷಿಯಾಗಿರೋಣ ಅಂತ ಹೇಳ್ತಿದ್ದಾರೆ. ಏನ ಬೋಸ್ ಇದು, ನಿಮ್ಮ ಮಗ ಈ ರೀತಿ ಹಚ್ಕೊಂಡಿದ್ದಾನೆ ಚಾರುನ ಅಂತ ನವದೀಪ್ಗೆ PA ಹೇಳ್ತಿದ್ರೆ, ಅದೇನೋ ಹೇಳ್ತಾರಲ್ವಾ 60 ದಿನದ ಆಸೆ 30 ದಿನದ ಮೋಹ ಅಂತ, ಅದೇ ರೀತಿ ಆಗ್ಬಿಟ್ಟಿದೆ ಅವನಿಗೆ, ಖಂಡಿತ ಹಾದಿಗೆ ಬರ್ತಾನೆ ಬಿಡು ಅಂತ ನವದೀಪ್ ಹೇಳ್ತಾರೆ. ನಂತರ ವಿವೇಕ್ ಬಂದಿದೆ, ಏನಿದು ಪಾಪ ಗಂಡ ಹೆಂಡತಿ ಇರ್ಬೇಕಿದ್ರೆ ಮಾತಾಡ್ಬೇಕಿದ್ರೆ ಈ ರೀತಿ ರೂಮಿಗೆ ಬರೋದು ಕೇಳ್ದೆ ತಪ್ಪಾಗೋದಿಲ್ವಾ, ಕೇಳ್ಬಿಟ್ಟು ಬರ್ಬೇಕು ತಾನೆ, ಇನ್ನು ಮುಂದೆ ಈ ರೀತಿ ಎಲ್ಲ ಬರಬೇಡಿ ನೀವು ಅಂತ ಹೇಳ್ತಾರೆ. ಅಲ್ಲಿ ಚಾರುನೇ ಇಲ್ಲ, ಜಸ್ಟ್ ಚಾರು ಫೋಟೋ ಜೊತೆ ಮಾತಾಡ್ತಿದ್ರೆ ಬರಬಾರ್ದಂತೆ ಬೇರೆ ಯಾರು ಕೂಡ, ಅಷ್ಟು ಮಟ್ಟಿಗೆ ವಿವೇಕ್ ಹುಚ್ಚುನಾಗ್ಬಿಡ್ತಾರೆ. ಇತ್ತ ಕಡೆ ಸಿದ್ಧಾರ್ಥ್ ಅವರು ರಾಮಾಚಾರಿಗೆ ಕಾಲ್ ಮಾಡ್ತಾರೆ. ಬಟ್ ಇಲ್ಲಿ ಚಾರು ಕಾಲ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದೆ ಬಸವರಾಜ್ ಇಲ್ಲಿ ಅಂದಾಗ, ಬಸವರಾಜ ಏನ್ರಿ, ಯಾವ ಬಸವರಾಜು ಇಲ್ಲ, ಏನೂ ಇಲ್ಲ, ಇದು ನನ್ನ ಗಂಡನ ನಂಬರು ರಾಮಾಚಾರಿ ಅಂತ ಹೇಳ್ಬಿಡ್ತಾಳೆ. ನಂತರ ಈ ಕಡೆ ಸಿದ್ಧಾರ್ಥ್ ಕಾಲ್ನ ಕಟ್ ಮಾಡಿದ್ದೆ. ಇಲ್ಲಿ ರಾಮಾಚಾರಿ ಮತ್ತು ಮುರಾರಿ ಇಬ್ರು ಕೂಡ ಬರ್ತಾರೆ. ಯಾರ ಜೊತೆ ಮಾತಾಡ್ತಿದ್ರಿ ಮೇಡಮ್, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂದಾಗ, ಯಾರು ಕಾಲ್ ಮಾಡಿದ್ರು ಬಸವರಾಜ್ ಅಂತಿದ್ರು, ನಾನು ನನ್ನ ಗಂಡ ರಾಮಾಚಾರಿ ಫೋನು ಅಂತ ಹೇಳಿದೆ ಅಂದಾಗ, ಏನು ಮಾತಾಡ್ತಿದ್ರ ಮೇಡಮ್, ಕಾಲ್ ಮಾಡಿದ್ಯಾರು ಸಿದ್ಧಾರ್ಥ್ ಅನ್ನೋರ ಅಂದಾಗ, ಹೌದು ಅದೇ ಹೆಸರಿನವರು ಅಂತ ಹೇಳ್ತಾಳೆ ಚಾರು. ಅಯ್ಯೋ ಮೇಡಮ್, ಅವರು ಇನ್ಸ್ಪೆಕ್ಟರ್ ಮೇಡಮ್, ಅವ್ರ ಹೆಲ್ಪ್ ತೊಗೊಂಡಿದ್ದೆ ನಾನು ನವದೀಪನ ಅರೆಸ್ಟ್ ಮಾಡೋದಕ್ಕೆ, ಬಸವರಾಜ್ ಅಂತ ಹೇಳಿದೆ. ಈಗ ನೀವು ನೋಡಿದ್ರೆ ಹೆಸರೇ ಹೇಳ್ಬಿಟ್ಟಿದ್ದೀರಲ್ಲ, ಮೊದಲು ನಾನು ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ರಾಮಾಚಾರಿ ಸಿದ್ಧಾರ್ಥ್ಗೆ ಕಾಲ್ ಮಾಡ್ತಾರೆ. ಸಾರಿ ಸರ್, ನಾನು ಇವಾಗ ಬಂದೆ, ನನ್ನ ಹೆಂಡತಿ ಸ್ವಲ್ಪ ಹಾಗೇನೆ ಕೋಪ ಮಾಡಿಕೊಂಡ್ರೆ ಬೇರೆ ಥರ ಮಾತಾಡ್ತಾಳೆ, ಹಾಗೆ ನನ್ನ ಬಸವರಾಜ್ ಅಲ್ಲ ಇನ್ಯಾರು ರಾಮಾಚಾರಿ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾಳೆ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಾನು ನಿಮ್ಮನ್ನ ಎಲ್ಲಿ ಭೇಟಿ ಆಗಲಿ ಅಂದಾಗ ಒಂದಷ್ಟು ಡಾಕ್ಯುಮೆಂಟ್ಸ್ ನಾನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ನೀವು ಬಂದ್ಬಿಡಿ, ಇಬ್ರು ಕೂಡ ಸೇರ್ಕೊಂಡು ನವದೀಪನ್ನ ಹೋಗಿ ಅರೆಸ್ಟ್ ಮಾಡಿಬಿಡೋಣ ಅಂತ ಹೇಳಿದ್ದೆ. ಸಿದ್ಧಾರ್ಥ್ ರಾಮಾಚಾರಿ ಮತ್ತು ಮುರಾರಿಯನ್ನ ಅಲ್ಲಿಗೆ ಕಳಿಸ್ಕೊತಿದ್ದಾರೆ. ಈ ಕಡೆ ರಾಮಾಚಾರಿ
ಮತ್ತು ಮುರಾರಿ ಇಬ್ಬರು ಕೂಡ ಚಾರುಗೆ ಹೇಳಿ ಅಲ್ಲಿಂದ ಹೊರಟ್ರೆ, ಈ ಕಡೆ ಚಾರು ದೇವ್ರ ಮುಂದೆ ಕೂತು ನಾವು ತಪ್ಪು ಮಾಡ್ತಿದ್ದೀವ, ನಿಜವಾಗ್ಲೂ ಅರ್ಥ ಆಗ್ತಿಲ್ಲ, ಯಾವಾಗಲೂ ಧರ್ಮದ ಹಾದಿಯಲ್ಲಿ ಹೋಗಬೇಕು ಅಂತಾರೆ, ಅದೇ ಧರ್ಮದಲ್ಲಿ ಅಧರ್ಮವನ್ನು ಅಧರ್ಮದಿಂದನೇ ಗೆಲ್ಲಿಸ್ಬೇಕು, ಅಧರ್ಮವನ್ನು ಅಧರ್ಮದಿಂದನೇ ಸೋಲಿಸ್ಬೇಕು ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ನಾವು ಈ ರೀತಿಯಾಗಿ ಸಕ್ಕಿರೋ ಕಿಟ್ಟಿಯನ್ನು ಬದುಕಿರೋ ರಾಮಾಚಾರಿಯನ್ನು ಸಾಯಿಸಿ ಈ ಒಂದು ಯುದ್ಧವನ್ನು ಮಾಡ್ತಿದ್ದೀವಿ. ದಯವಿಟ್ಟು ದೇವ್ರೆ ಒಳ್ಳೇದು ಮಾಡು ಅಂತ ಹೇಳಿ ಚಾರು ಕೇಳ್ಕೊತಿದ್ದಾಳೆ. ಅತ್ತ ಕಡೆ ರಾಮಾಚಾರಿ ಮತ್ತು ಮುರಾರಿ ಹೋಗಿದೆ. ಅಲ್ಲಿ ACP ಸಿದ್ಧಾರ್ಥ, ನಂಗೆಲ್ಲ ಕೂಡ ಗೊತ್ತಿದೆ, ನಿನ್ನ ನಾಟಕ ಆಡಬೇಡ, ನಿಜ ಹೇಳಬೇಕು ಅಂದರೆ ನೀನು ಸತ್ತಿರೋ ವ್ಯಕ್ತಿಯ ಹೆಸರಲ್ಲಿ ಡ್ರಾಮಾ ಮಾಡ್ತಿದ್ಯಾ, ಬದುಕಿರೋ ವ್ಯಕ್ತಿಯನ್ನು ಸಾಯಿಸಿದ್ಯಾ, ನೀನೇ ರಾಮಾಚಾರಿ ಅನ್ನೋದು ನನಗೆ ಗೊತ್ತಿದೆ ಅಂದಾಗ, ಇಲ್ಲ ಸರ್ ಅಂತ ರಾಮಾಚಾರಿ ಹಿಡಕ್ಕೆ ಹೊರಟರು, ನಾಟಕ ಮಾಡಬೇಡ, ನನಗೆ ಗೊತ್ತಿದೆ ನೀನೇ ರಾಮಾಚಾರಿ ಅಂತಕ್ಕಂಥದ್ದು ಅಂತ ಹೇಳ್ತಾರೆ. ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿಸ್ಬೇಕಿತ್ತು, ಅದೇ ಕಾರಣಕ್ಕೆ ಈ ರೀತಿ ಮಾಡಿದ್ದು ಅಂದಾಗ ನೀನು ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀಯಾ, ನಿಜ ಹೇಳಬೇಕು ಅಂದರೆ ನಾನು ಕೂಡ ನವದೀಪ್ ಕಡೆಯವನೇ, ನಿನ್ನನ್ನು ಅರೆಸ್ಟ್ ಮಾಡೋಕೆ ಅಂತಾನೆ ಬಂದಿದ್ದೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ರಾಮಾಚಾರಿಗೆ ಶಾಕ್ ಆಗುತ್ತೆ. ಅತ್ತ ಕಡೆ ಮಾನ್ಯತ್ ಅವರು ನವದೀಪ್ಗೆ ಕಾಲ್ ಮಾಡಿದೆ, ಹೇಗಿದ್ದಾರೆ ನಮ್ಮ ಅಳಿಯಂದ್ರು ಅಂತ ಕೇಳ್ತಿದ್ರೆ, ನಿಮ್ಮ ಅಳಿಯಂದ್ರ ಚಾರು ಅಂತ ಚಾರು ಗುಂಗಲ್ಲೇ ತೇಲ್ತಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು, ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಚಾರು ಮತ್ತು ವಿವೇಕ್ದು ಅಂತ ಮಾನ್ಯತೆ ಹೇಳಿದಾಗ, ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ನವದೀಪ್ ಕೂಡ ಹೇಳ್ತಾರೆ. ಇದರ ನಡುವೆ ಮಾನ್ಯತಾ ಅವರು, ನಿಮಗೆ ಯಾರು ಬಸವರಾಜನವರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರಲ್ವ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನೀವು ಅಂದಾಗ, ಅದನ್ನು ನೋಡ್ಕೋತೀವಿ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ನವದೀಪ. ತದನಂತರ ಇತ್ತ ಕಡೆ ನನಗೆ ಯಾಕೋ ಆ ಬಸವರಾಜ್ ಅನ್ನೋ ವ್ಯಕ್ತಿ ನನಗೆ ಹೊಡೆದವರು ಇದಕ್ಕೆಲ್ಲ ಸೇಮ್ ಟು ಸೇಮ್ ಅನಿಸ್ತದೆ, ಆ ವ್ಯಕ್ತಿ ಬರೋದಕ್ಕೂ ನನಗೆ ಈ ರೀತಿ ಏಟು ಬೀಳೋದಕ್ಕೂ ನಿಜ ಎಲ್ಲನೂ ಕೂಡ ಸಾಮ್ಯತೆ ಕಾಣಿಸ್ತದೆ. ಮೊದಲು ನನಗೆ ಯಾರು ಹೊಡೆದಿದ್ದು ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು, ಅವನನ್ನು ನನ್ನ ಕಣ್ಮುಂದೆ ತರಲೇಬೇಕು ಅಂತ ಹೇಳಿ ಇಲ್ಲಿ ವಿವೇಕ ಹೇಳ್ತಿದ್ದಾರೆ. ಖಂಡಿತ ಅಂತ ಹೇಳಿ ನವದೀಪ್ ಕೂಡ ಮಾತು ಕೊಡ್ತಾರೆ. ಅದರ ನಡುವೆ ರಾಮಾಚಾರಿ ಹತ್ರ ಸಿದ್ಧಾರ್ಥ ಅವರು, ಹೌದು ನಾನು ನವದೀಪ್ ಪರವಾಗಿ ಕೆಲಸ ಮಾಡ್ತಿದ್ದೆ, ಬಟ್ ನೀನು ಕಾಲ್ ಮಾಡಿದ್ಮೇಲೆ ನನ್ನ ಮನಸ್ಸು ಚೇಂಜ್ ಆಯಿತು, ಅದಕ್ಕೆ ಕಾರಣ ನನ್ನ ಮಗಳು ಮತ್ತು ಹೆಂಡತಿಗೆ ಆಕ್ಸಿಡೆಂಟ್ ಆಯಿತು, ಅವ್ರ ಹತ್ರ ನಾನು ದುಡ್ಡು ತೊಗೋತಾ ಇದ್ದೆ, ಬಟ್ ಇವತ್ತು ನನಗೆ ಎಷ್ಟು ಕೋಟಿ ಇದ್ದರೂ ಕೂಡ ಹೆಂಡತಿ ಮಗಳನ್ನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ, ಇದೆಲ್ಲ ಪಾಪ ಕರ್ಮದ ಫಲ ಅಂತ ನನಗೆ ಗೊತ್ತಾಯಿತು. ಆಗ ನಾನು ನಿರ್ಧಾರ ಮಾಡಿದ್ದು, ನಿನಗೆ ನ್ಯಾಯ ಕೊಡಿಸ್ಬೇಕು, ಆ ನವದೀಪನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ. ನಾನೀಗ ನಿನ್ನ ಪರವಾಗಿದ್ದೀನಿ, ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕಲೆ ಹಾಕು ಅಂತ ಹೇಳ್ತಾರೆ. ಅವನ ಎಲ್ಲ ಒಂದು ಇಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಅವನ ಲ್ಯಾಪ್ಟಾಪ್ ಇದೆ, ಆ ಲ್ಯಾಪ್ಟಾಪಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ, ಅದನ್ನು ತಂದು ಕೊಟ್ಟರೆ ಅವನನ್ನು ಅರೆಸ್ಟ್ ಮಾಡಬಹುದು ಅಂತ ಹೇಳ್ತಾರೆ ಇಲ್ಲಿ ACP. ತಕ್ಷಣ ಈ ಕಡೆ ರಾಮಾಚಾರಿ ಮುರಾರಿ, ಥ್ಯಾಂಕ್ ಯು ಸರ್, ಖಂಡಿತ ಅದನ್ನು ತೊಗೊಂಡು ಬರ್ತೀವಿ ಅಂತ ಮನೆಗೆ ಬರ್ತಾರೆ. ಈ ಕಡೆ ಚಾರು ಹತ್ರ ಅಲ್ಲಾಗಿದ್ದ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರಿಗೆಲ್ಲ ಸತ್ಯ ಕೂಡ ಗೊತ್ತಾಗಿದೆ, ಬಟ್ ಅವ್ರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ನಾವು ಹೋಗಿ ಲ್ಯಾಪ್ಟಾಪನ್ನು ತೊಗೊಂಡು ಬರಬೇಕು ನವದೀಪ್ ಮನೆಯಲ್ಲಿ ಅಂತ ಹೇಳಿ ರಾಮಾಚಾರಿ ಚಾರು ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ನವದೀಪ್ ಮನೆಗೆ ಹೋಗಿದ್ದ ಆ ಒಂದು ಲ್ಯಾಪ್ಟಾಪನ್ನು ಹುಡ್ಕೋ ಬರದಲ್ಲಿ ಇಲ್ಲಿ ರೆಡ್ ಹ್ಯಾಂಡ್ ಆಗಿ ರಾಮಾಚಾರಿ ಚಾರು ಇಬ್ಬರು ಕೂಡ ನವದೀಪ್ ಕೈಗೆ ಸಿಕ್ಕಿ ಬೀಳ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಮುಂದೆ ಇಲ್ಲಿ ರಾಮಾಚಾರಿ ಅರೆಸ್ಟ್ ಆಗ್ತಾರಾ ಅಥವಾ ನವದೀಪ್ ಅರೆಸ್ಟ್ ಆಗ್ತಾರಾ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.